ಕಾಂಗ್ರೆಸ್ನ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸಭೆಯನ್ನ ನಡೆಸಿದ ಬಳಿಕ ಹೇಳಿಕೆಯನ್ನ ಕೊಡಲಾಗಿದ್ದು, ಕೋಮು ಗಲಭೆಯ ಬಗ್ಗೆ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನ ಮಾಡ್ತೀವಿ. ಮೈಸೂರಿನ ಉದಯಗಿರಿ ಘಟನೆ ನಮ್ಮ ಮುಂದೆ ಇದೆ. ಸುಗ್ರೀವಾಜ್ಞೆ ಬಿಲ್ ತಂದರೂ ಕೂಡ ಹಲವರು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಮೃತಪಟ್ಟಿದ್ದಾರೆ. ಮಂಡ್ಯದಲ್ಲಿ ಒಂದೇ ಕುಟುಂಬದ 3 ಸಾವಿಗೀಡಾಗಿದ್ದಾರೆ. ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅನ್ನೋದಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ರೈತ ವಿರೋಧಿಯಾದಂಥ ಸರ್ಕಾರ, ರೈತರ ಆತ್ಮಹತ್ಯೆ ಇನ್ನೂ ನಡೀತಾನೆ ಇದೆ. ಕುಮಾರಸ್ವಾಮಿ ಅವರಿದ್ದಾಗ ರೈತರ ಸಾಲ ಮನ್ನಾ ಮಾಡಬೇಕಂದ್ರೆ ರೈತರಿಗೆ ಜೀವ ಕೊಡುವಂಥ ಕೆಲಸ ಮಾಡಿದ್ರು. ಈ ಸರ್ಕಾರ ಬಂದ ಮೇಲೆ ರೈತರ ಜೀವ ಹಿಂಡೋ ಕೆಲಸ ಮಾಡ್ತಾರೆ. ಅದರಲ್ಲೂ ಮಂತ್ರಿಗಳೆಲ್ಲರೂ ಕೂಡ ರೈತರ ಆತ್ಮಹತ್ಯೆ ಅಂದರೆ ದುಡ್ಡು ಬರುತ್ತೆ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಇವತ್ತು ಮಂತ್ರಿಗಳು ಹೇಳಿಕೆಯನ್ನು ಕೊಡುವಂಥದ್ದು ನಾವು ನೋಡಿದ್ದೀವಿ. ಅದೇ ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ, 2 ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಬೆಂಗಳೂರಿಗೆ ದೇವರೇ ಗತಿ ಅಂತ ಹೇಳ್ತಾ ಇರುವಂಥ ಉಪಮುಖ್ಯಮಂತ್ರಿಗಳನ್ನು ನಾವು ನೋಡ್ತಾ ಇದ್ದೀವಿ. ಕಸದ ರಾಶಿಗಳ ಜೊತೆಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಇನ್ನು ಬಾಣಂತಿಯರ ಸಾವು ನಿಂತೇ ಇಲ್ಲ, ಬಾಣಂತಿಯರ ಸಾವು ಕಂಟಿನ್ಯೂ ಆಗ್ತಾ ಇದೆ. ಅದೇ ರೀತಿ ಇನ್ನೂ ಹಲವಾರು ಭಾಳ ವಿಸ್ತೃತವಾಗಿ ಇವತ್ತು ಸುಮಾರು 1.5-2 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಇಷ್ಟು ಚರ್ಚೆ ಯಾವತ್ತೂ ಆಗಿಲ್ಲ. ಈ ಸರ್ಕಾರ ಮಾಡ್ತಾ ಇರುವಂಥ ಅಕ್ರಮ, ಅವ್ಯವಹಾರ ಇದೆಲ್ಲವನ್ನು ಬೇಕು ಅನ್ನೋ ತೀರ್ಮಾನವನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.